3 ಜನ ಬರೋಲ್ಲ. ಈಗ ನಾವು 3 ಜನ ಬರಲ್ಲ. ಬರಲಿ, ಅವ್ರು ಇಲ್ಲಿಗೇನೆ ಬರಲಿ. ಒಂದಷ್ಟು ಭಾಳ ಸೀರಿಯಸ್ ಇಶ್ಯೂಸ್ ಇದೆ, ಹಾಗಾಗಿ ಅವ್ರಿಗೆ ಕೇಳೋಣ ಅಷ್ಟೇ. ಸರ್ ಒಳಗಡೆ ಬಂದು ನಾವೇನು ಮಾತಾಡೋದಿಲ್ಲ ಸರ್. ಆಲ್ರೆಡಿ 10 ಸಲ 4 ಸಲ ನಾವು ಅವ್ರಿಗೆ ಮಾತಾಡಾಗಿದೆ. ಪದೇ ಪದೇ ಹೋಗಿ ಕೂತ್ಕೊಂಡು ಮಾತಾಡೋದೇನಿಲ್ಲ. ನಮ್ಗೇನಪ್ಪ ಅಂದರೆ ನಮಗೆ ಬಹಿರಂಗವಾಗಿ ಜನಗಳಿಗೆ ಹೇಳಿ ನಾವು ಈ ಥರ ಕ್ರಮ ತಗೋತಾ ಇದ್ದೀವಿ, ಇಂಥದ್ದು ನೀವು ಕೊಟ್ಟಿರುವಂಥದ್ದು ಹೀಗಿದೆ, ಇಲ್ಲ ನಿಮ್ದೇನು ಇಲ್ಲ, ಅದು ದಾಖಲಾತಿಗಳೇ ಇರಲಿಲ್ಲ, ಆ ಥರನಾದ್ರು ಹೇಳಿ ನಮಗೆ ಅಷ್ಟೇ. ಬಾಪು ಮುಂದೆ ಇಷ್ಟ ಹಂಗೆ ತಿರ್ಗಿಸ್ಕೊಂಡು ಆಗ್ತದೆ, ಮಂಡ್ಯ ಪೇಜ್ ಆಗ್ತದೆ, ಅದನ್ನ ಶೇರ್ ಮಾಡಬೇಡಿ ಎಲ್ಲ. ಬಂಧುಗಳೇ ನಮಸ್ಕಾರ, ನಾನು ಲಿಂಗೇಗೌಡ SH ಮಾತಾಡ್ತೀನಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ. ನಾನು ಮೊದಲೇ ಹೇಳಿದಾಗೆ ನಾವಿಲ್ಲಿ SP ಕಚೇರಿ ಹತ್ರ ಇವತ್ತು ಮೈಸೂರು ವಲಯದ IGP ಬಂದಿದ್ದಾರೆ ಅಂತ ಅನ್ನೋದು ಗೊತ್ತಾಯಿತು. ಸುಮಾರು 3-4 ಪ್ರಕರಣಗಳಲ್ಲಿ ಇಲ್ಲಿ ನೇರವಾಗಿ SP ಯತೀಶ್ ಅವರನ್ನು ಭೇಟಿ ಮಾಡಿ ನಿಮ್ಮ ಕೆಳಗಡೆ ಇರುವಂಥ ಇನ್ಸ್ಪೆಕ್ಟ್ರು, ಪರ್ಟಿಕ್ಯುಲರ್ಲಿ ಪಾಂಡುಪುರದ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟರ್ಗಳು ನಾವು ಕೊಟ್ಟಂಥ ದೂರಿನ ಸಂಬಂಧ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ನಮ್ಮ ಪಕ್ಷದವರನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ರು ಕೂಡ ಅದು ವಿಡಿಯೋದಲ್ಲಿ ಸಾಕ್ಷಿ ಇದ್ದಾಗಲೂ ಕೂಡ ಅವರನ್ನು ಅರೆಸ್ಟ್ ಮಾಡುವ ಅವರ ದರೋಡೆತನ ಒಂದು ರೀತಿಯಲ್ಲಿ ಏನು ಬೇಕಾದರೂ ಮಾಡಿ ಹೊಡೆದಾಕ್ಬಿಡ್ತೀವಿ ನಾವು ಅಂತ ಅನ್ನೋದಕ್ಕೆ ಸಿದ್ಧ ಆಗಿದ್ದಂಥ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿಯನ್ನು ಪೊಲೀಸ್ ಇಲಾಖೆ ತಡೆಯಬೇಕಾಗಿತ್ತು, ತಡೆದಿರಲಿಲ್ಲ. ಹಾಗಾಗಿ ನೀವು ಈ ಪೊಲೀಸ್ ಇಲಾಖೆಯ ಮಂಡ್ಯ ಜಿಲ್ಲೆಯ ಮುಖ್ಯಸ್ಥರಾಗಿ ನಿಮ್ಮ ಕೆಳಗಡೆ ಸಿಬ್ಬಂದಿಗೆ ನೀವು ಸರಿಯಾದ ರೀತಿಯಲ್ಲಿ ಸೂಚನೆ ಕೊಡಬೇಕು ಮತ್ತು ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನೋದನ್ನು ನೀವು ಕ್ರಮ ವಹಿಸಬೇಕು ಅಂತ ನಾವು ಕೇಳಿದ್ವಿ. ಆದರೆ 2-3 ಸಲ ಬಂದು ನಾನು ಮೊದಲ ಹಂತದಲ್ಲಿ ಒಳ್ಳೆಯ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಕೊಟ್ಟು ನೀವು ದಯವಿಟ್ಟಿದ್ದ ಕೆಲಸ ಮಾಡಿ ಸ್ವಾಮಿ ಅಂತ ಹೇಳಿ ಮನವಿ ಮಾಡಿದ್ವಿ. ಆದರೆ ಅವರನ್ನು ಮೊದಲ ಹಂತದಲ್ಲಿ ಅರೆಸ್ಟ್ ಮಾಡಬೇಕಾಗಿತ್ತು, ಅರೆಸ್ಟ್ ಆಗಿಲ್ಲ. ಆಮೇಲೆ ನೇರವಾಗಿ ನಮ್ಮ ನವೀನ್ ಅನ್ನುವಂಥ ಸೈನಿಕನ ಕುತ್ತಿಗೆ ಚೈನನ್ನು ಕಿತ್ಕೊಂಡಿದ್ದಾರೆ, ಮೊಬೈಲನ್ನು ಕಿತ್ಕೊಂಡಿದ್ದಾರೆ ಸರ್. ಅವ್ರು ಯಾರು ಅಂತ ಅನ್ನುವಂಥದ್ದು ಪರ್ಟಿಕ್ಯುಲರ್ಲಿ ಪಕ್ಕಾ ಪೊಲೀಸರಿಗೆ ಗೊತ್ತಿದೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ವಾಪಸ್ಸು ಬಿಟ್ಟು ಕಳಿಸಿದ್ದಾರೆ. ನಮ್ಮವರು ಹಿಡಿದು ಕೊಟ್ಟವರನ್ನು, ನಮ್ಮವರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದಂಥವ್ರನ್ನ ಯಾರು ಹೊಡೆದ್ರೋ ಯಾರು ಕಿತ್ಕೊಂಡ್ರೋ ಅವರನ್ನು ಪುನಃ ವಾಪಸ್ಸು ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಕಳುಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನೀವು ಸೂಕ್ತವಾದ ರೀತಿಯಲ್ಲಿ ತನಿಖೆ ಮಾಡಬೇಕು, ನಿಮ್ಮ ಸುಪರ್ದಿನಲ್ಲೇ ಅದು ತನಿಖೆ ಆಗೋ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದ್ವಿ. ಆದರೆ ಅವರು ನಾವು ಫೋನ್ ಮಾಡಿದಾಗ ಆಯಿತು ಮಾಡೋಣ ನೋಡೋಣ, ಇಲ್ಲ ನಾವು ಕ್ರಮ ತೆಗೆದುಕೊತಾ ಇದ್ದೀವಿ, ವಿಶ್ವಾಸ ಇಡಿ, ನಾವು ವಿಶ್ವಾಸ ಇಟ್ವಿ. ಆ ನಂತರ ಪೊಲೀಸ್ IGP ಮೈಸೂರು ವಲಯ ಮಧುಕರ್ ಪವಾರ್ ಅವರನ್ನು ಭೇಟಿ ಮಾಡಿ, ಸರ್ ಈ ಥರ ಆಗಿದೆ, ಮಂಡ್ಯ SP ಅವರು ಯಾಕೋ ಅವರು ಸೀರಿಯಸ್ ಆಗಿಲ್ಲ, ಇದಲ್ಲದೇ ಹಲವಾರು ಬೇರೆ ಹಂದಿ ಕಳ್ಳತನದ ವಿಚಾರಗಳಿಂದ ಹಿಡ್ಕೊಂಡು ಹಲವಾರು ಪ್ರಕರಣಗಳಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಅವರಿಗೆ ಹೇಳಿದ್ವಿ. ಆದರೆ ಅವರು ಕ್ರಮ ತೆಗೆದುಕೊಂಡಿಲ್ಲ. KRS ಪಕ್ಷದವರಿಗೇನೆ ಒಂದು ರಾಜಕೀಯ ಪಕ್ಷವಾಗಿ ಈ ಸಮಾಜವನ್ನು ಒಂದು ರೀತಿಯಲ್ಲಿ ಉಳಿಸಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥ ರಾಜಕೀಯ ಪಕ್ಷದ ಸೈನಿಕರಿಗೆ ಈ ಥರ ಹಲ್ಲೆ ಮಾಡಿದ್ದಾರೆ. ಅದು ನೀವು ನಿಮ್ಮ SP ಅವರಿಗೆ ಹೇಳಿ ಅದಕ್ಕೆ ಏನಾದರೂ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೆ, ಕೇಳ್ಕೊಂಡಿದ್ವಿ, ಮನವಿ ಮಾಡಿದ್ವಿ. ಆದರೆ ಅವರು ಇಲ್ಲ, ನಾನು ನಮ್ಮ ಮೇಲೆ ವಿಶ್ವಾಸ ಇಡಿ, ಸೇಮ್ ಅದೇ ಮಾತು, ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಅನ್ನೋ ಮಾತು ಪದೇ ಪದೇ ಬರ್ತಾ ಇದೆ. ಒಂದೇನೆಂದರೆ ನಾವು 100ಕ್ಕೆ 100 ತಪ್ಪು ಮಾಡಿಲ್ಲ ಅಂತ ಗೊತ್ತಾದಾಗಲೂ ನಮ್ಮನ್ನೇ ನಮ್ಮ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಡೀಟೇಲ್ ಮಾಡಿ ನಮಗೆ ಕೂರಿಸ್ಕೊಂಡಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಳೋದೇನೆಂದರೆ ನಿಮ್ಮನ್ನು ನಾವು ಚೆನ್ನಾಗಿ ನಡೆಸ್ಕೊತಾ ಇದ್ದೀವಿ, ಅಂದರೆ ಊಟ ಕೊಡ್ತಾ ಇದ್ದೀವಿ ನಿಮ್ಮ ಟೈಮ್ ಸರಿಯಾಗಿ, ನಿಮ್ಮನ್ನು ಚೆನ್ನಾಗಿ ನಡೆಸ್ಕೊತಾ ಇದ್ದೀವಿ, ಈ ಥರದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವಂತೂ ಗಾಂಧಿ ಮಾರ್ಗದಲ್ಲಿ, ನಾವು ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲೇ ನಡಿಬೇಕು, ಪ್ರಾಮಾಣಿಕವಾಗಿ ನಡಿಬೇಕು, ಒಂದು ವ್ಯವಸ್ಥೆಯನ್ನು ಗೌರವಿಸಿ ನಡಿಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡಿರುವಂಥವ್ರು. ಹಾಗಾಗಿ ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇವತ್ತು ಅಚಾನಕ್ಕಾಗಿ IGP ಅವರಿಲ್ಲಿ SP ಕಚೇರಿಗೆ ಬಂದಿದ್ದಾರೆ ಅಂತ ಗೊತ್ತಾದ ನಂತರ ನಾವಿಲ್ಲಿ DC ಅವರಿಗೆ ಯಾವುದೋ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟ್ರಯಲ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಕೊಡೋದಕ್ಕೆ ಅಂತ ಬಂದಿದ್ದೆ. ಆಮೇಲೆ ಇಲ್ಲೆಲ್ಲ ಗೊತ್ತಾಯಿತು. ಹಾಗಾಗಿ ನಾವು ಮತ್ತೆ ಮೈಸೂರಿಗೆ ದುಡ್ಡು ಖರ್ಚು ಮಾಡಿಕೊಂಡು ಸಮಯ ಖರ್ಚು ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಸಂಬಳ ಇತ್ಯಾದಿ ಬರೋದಿಲ್ವಲ್ಲ, ಹಾಗಾಗಿ ಸಿಕ್ಕಾಗೆ ಇಟ್ಕೊಬಿಡೋಣ ದೊಡ್ಡವ್ರನ್ನ ಅಂತ ಹೇಳಿ ನಾವು ಈಗ ಇಲ್ಲಿಗೆ ಬಂದಿದ್ದೀವಿ. ಈಗ ಅವ್ರು ಹೇಳ್ತಿದ್ರೆ
ಯಾರೋ ಮಂಜೇಗೌಡರು ಇಲ್ಲಿ ಸರ್ ಏನೋ ಇಲ್ಲ ನಾವು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಅದು ಎಸ್ ಪಿ ಅವ್ರಿಗೆ ಗೊತ್ತಿದೆ. ಪಾಂಡುಪುರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮವ್ರ ಮೇಲೆ ಹೊಡೆದಿದ್ದು ನೇರವಾಗಿ ಲೈವಲ್ಲಿ ವಿಡಿಯೋದಲ್ಲಿ ಎಲ್ಲ ಸಿಕ್ಕಿತ್ತು. ಹೊಡೆದು ಫೋನ್ ಕಸ್ಕೊಂಡು ಚೈನ್ ಕಸ್ಕೊಂಡವರನ್ನ ನಮ್ಮವರು ಹಿಡಿದು ಪೊಲೀಸರಿಗೆ ಕೊಟ್ಟಿದ್ರು. ಅದೊಂದು. ಆಮೇಲೆ ಇನ್ನೊಂದು ಅದೇ ಅವರೆಲ್ಲನೂ ಅರೆಸ್ಟ್ ಮಾಡಿದ್ರು. ಅವ್ರು ಅರೆಸ್ಟ್ ಮಾಡಿದ್ದು ಸರಿಯಾದ ವಿಚಾರಣೆ ಮಾಡಿದ್ರು ನಮಗೆ ಸಿಗ್ತಾ ಇತ್ತು ಮೊಬೈಲ್ ಫೋನು ಇದೆಲ್ಲ ಒಂದು. ಆಮೇಲೆ ಮೊನ್ನೆ IGP ಅವರು ಗಮನಕ್ಕೆ ತರುವಂಥದ್ದು, ಚಾಮರಾಜನಗರದಲ್ಲಿ ನಮ್ಮವರು ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಲೈವ್ ಮಾಡೋ ಸಂದರ್ಭದಲ್ಲಿ, ಜನಸ್ಪಂದನ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಗುತ್ತಿಗೆ ನೌಕರ, ಚಾಮರಾಜನಗರ ಗುತ್ತಿಗೆ ನೌಕರ ಡ್ರಿಂಕ್ಸ್ ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಕ್ಕೆ, ಏನಪ್ಪ ನೀವು ಡ್ರಿಂಕ್ಸ್ ಮಾಡಿ ಕೆಲಸ ಮಾಡ್ತಾ ಇದೆಯಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಅಂತ ನಮ್ಮವ್ರು ಕೇಳಿದ್ದಕ್ಕೆ ಆತನನ್ನು ಕೆಲಸದಿಂದ ತೆಗೆದು ಯಾರು ಗುತ್ತಿಗೆದಾರ ಸರಬರಾಜು ಮಾಡ್ತಾ ಇದ್ದ ಅವ್ರ ನೌಕರನ್ನ ಅವರು ತೆಗೆದಿದ್ರು. ತೆಗೆದಾದ್ಮೇಲೆ ಆತ ಬೇರೆ ಇನ್ಯಾವುದೋ ವೈಯಕ್ತಿಕವಾದ ಕಾರಣಕ್ಕೋ ಅಥವಾ ಏನು ಕಾರಣಕ್ಕೋ ಆತ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಕೆಲವು ಘಟನಾವಳಿಗಳನ್ನು ನೋಡಿದ್ರೆ ಅಲ್ಲಿಯ ಯಾರೋ ಆಸ್ಪತ್ರೆಯ ಹೆಡ್ಡು ಮತ್ತು ಆಸ್ಪತ್ರೆಗೆ ನೌಕರರನ್ನು ಒದಗಿಸ್ತಾ ಇರುವಂಥ ಗುತ್ತಿಗೆದಾರರು ಇವರೆಲ್ಲರೂ ಸೇರಿಕೊಂಡು ಮತ್ತು ಕೆಲವೊಂದು ಸರ್ಕಾರಿ ನೌಕರರುಗಳನ್ನು ಈ ಸಂದರ್ಭದಲ್ಲಿ ಸೇರಿಕೊಂಡಿದ್ದಾರೆ ಅಂತ ನಮಗನಿಸ್ತಾ ಇದೆ. ಹಾಗಾಗಿ ಬಹುಶಃ ಅದು ಕೊಲೆನೇ ಆಗಿರಬಹುದು. ಅದು ಅವ್ರು ಯಾರೋ ಕೊಲೆ ಮಾಡಿ ಆ ಸಂದರ್ಭದಲ್ಲಿ ಏನೋ ಆಗಿದ್ದನ್ನು ಮತ್ತೆ ಅದನ್ನು ಇವು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಈ ಸೂಸೈಡನ್ನು ನಮ್ಮ ಪಕ್ಷದವರು ವಿಡಿಯೋ ಮಾಡಿದ್ದು ಅದು ಫೇಸ್ಬುಕ್ಕಲ್ಲಿ ಬಂದ ಕಾರಣಕ್ಕೆ ಅದ್ರಿಗೆ ಅವಮಾನ ಆಗಿಬಿಟ್ಟು ತಾನು ಕುಡಿದಿದ್ದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನ ಜಗತ್ತಿಗೆ ತೋರಿಸಿದ ಕಾರಣಕ್ಕೆ ನನಗೆ ಅವಮಾನ ಆಗೋಗಿದೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಅವ್ರ ಅಣ್ಣ ಹೇಳಿದ್ದಾನೆ. ಸೂಸೈಡ್ ನೋಟನ್ನು ಮಾಡಿಲ್ಲ. ಆ ಕಾರಣಕ್ಕೆ 306 ಎಲ್ಲ ಕೇಸ್ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ IGP ಅವರಿಗೆ ನೀವು ಇನ್ನೊಂದು ಡೈಮೆನ್ಷನಲ್ಲಿ ಮತ್ತು ಈ ಆ್ಯಂಗಲಲ್ಲಿ ಅವರು KRS ಪಕ್ಷವನ್ನು ಬಗ್ಗುಬಡಿಯುವ ಮತ್ತು ತಾವು ಮಾಡಿರುವಂತಹ ಏನೋ ದುರುದ್ದೇಶಪೂರ್ವಕವಾಗಿ ಕೊಲೆಯನ್ನೇ ಮಾಡಿ ಅವರು ಇವ್ರ ಮೇಲೆ ಎತ್ತಾಕೋದಕ್ಕೆ ಪ್ರಯತ್ನ ಮಾಡಿ. ಎರಡು ವಿಚಾರ, ಆ ವಿಚಾರನ ಬೇರೆ ಏನಿಲ್ಲ. ಅದೇ SP ಅವ್ರದ್ದು ನಾವು ಗಮನಕ್ಕೆ ತಗೊಂಡ್ಬಂದಿದ್ವಿ. ಅವ್ರನ್ನ ಭೇಟಿ ಮಾಡಿದ್ವಿ. ಅದೇನು ಆಗಿರಲ್ಲ, ಅದು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಕೇಳೋಣ. ಇಷ್ಟೆಲ್ಲ ಹಾಂ, ಡೈರೆಕ್ಟ್ ಬರೀ ಕೇಳ್ಬಿಟ್ರೆ ನಾನು ಇನ್ನೂ ಊಟ ಮಾಡಿಲ್ಲ. ಹಾಂ, ಇಷ್ಟು ಅವರು ಇನ್ಸ್ಪೆಕ್ಟ್ರು ಅವ್ರಿಗೆ ಬ್ರೀಫ್ ಮಾಡೋದಕ್ಕೆ ಅಂತ, ಅಂದರೆ ಒಂದಷ್ಟು ವಿಚಾರ ತಿಳ್ಕೊಂಡು ಈ ವಿಚಾರ ಮಾತಾಡಲಿಕ್ಕೆ ಬಂದಿದ್ದಾರೆ ಅಂತ ಅವರು IGP ಅವರಿಗೆ ಹೇಳೋದಕ್ಕೆ ಅಂತ ಅವ್ರು ಹೋಗಿದ್ದಾರೆ. ಇಷ್ಟು ವಿಚಾರ ಬಂಧುಗಳೇ, ಇದಕ್ಕೆ ನಾನು ಯಾಕೆ ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಿನ ರೂಪದಲ್ಲಿ ಕಾಣಿಸ್ತಾ ಇದೆ ಚಾಮರಾಜನಗರದ ಇಶ್ಯೂ ಅಂತ ಅಂದರೆ, ಚಾಮರಾಜನಗರದ ಇವತ್ತಿನ MLA ಆಗಿರುವಂಥ ಪುಟ್ಟರಂಗ ಶೆಟ್ಟಿ ಮತ್ತು ಇಂದಿನ MP ಆದಂಥ ಶಿವಣ್ಣ ಅವರು ಅಲ್ಲಿ 3-4 ದಿನದಿಂದ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. KRS ಪಕ್ಷದವ್ರ ಮೇಲೆ ನೀವು ಕ್ರಮ ವಹಿಸಬೇಕು, ಅವರನ್ನು ಬಂಧಿಸಬೇಕು ಅಂತ ಅನ್ನುವಂಥ ಒತ್ತಡ ಏರ್ತಾರೆ. ಅಂದರೆ ಇಲ್ಲಿ ರಾಜಕೀಯವೂ ಕೂಡ ಸೇರಿಕೊಂಡಿದೆ. ಈ ಯಾವುದೋ ಒಂದು ಸಂದರ್ಭವನ್ನು ತೆಗೆದುಕೊಂಡು ಸುಳ್ಳು ದೂರನ್ನು ದಾಖಲಿಸಿ KRS ಪಕ್ಷವನ್ನು ಬಗ್ಗುಬಡಿಬೇಕು ಅಂತ ಅನ್ನುವಂಥ ಪ್ರಯತ್ನ ನಡೀತಾ ಇದೆ. KRS ಪಕ್ಷ ಇದಕ್ಕೆಲ್ಲ ಎದುರಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ವಿಚಾರ ಏನಂದ್ರೆ, ಪೊಲೀಸ್ ವ್ಯವಸ್ಥೆಯನ್ನ ಸುಳ್ಳು ದೂರು ನೀಡಿ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಕೂಡ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಳ್ಳಿ ತಪ್ಪಾಗುತ್ತೆ ಆಗುತ್ತೆ. ಸೊ ಅದೆಲ್ಲವನ್ನ ಈಗ IGP ಅವರ ಗಮನಕ್ಕೆ ನಾವು ತರ್ತೀವಿ. ನಮಸ್ಕಾರ ಸರ್. ನಾನು ಚೆನ್ನಾಗಿದ್ದೀನಿ ಸರ್. ತಾವೇ ಹೇಗಿದ್ದೀರಾ? ನಾವು ನೋಡೋದಕ್ಕೆ ಚೆನ್ನಾಗಿದ್ದೀವಿ, ಆದರೆ ಭಾಳ ನೋವಲ್ಲಿದ್ದೀವಿ, ಸಂಕಷ್ಟದಲ್ಲಿದ್ದೀವಿ. ಯಾಕೆಂದರೆ ನಿಮಗೆ ಹಲವಾರು, ನಾನು 3 ಸಲ ನಿಮ್ಮನ್ನು ಭೇಟಿ ಮಾಡಿದ್ದೆ. ಈ SP ಯತೀಶ್ ಅವ್ರಿಗೆ ನಾವು ಕೆಲವೊಂದು ಮಾಹಿತಿ ಎಲ್ಲ ಕೊಟ್ಟಿದ್ವಿ. ಅಲ್ಲಿಯ ಪಾಂಡುಪುರದ ಅಧಿಕಾರಿಗಳು ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮವರು ಹಿಡಿದು ಕೊಟ್ಟಿದ್ದಂತ ಗೊತ್ತಿದೆ. ಏನಾಗಿದೆ ಸರ್? ಅಲ್ಲಲ್ಲ, ನಾನು ಊಟ ಮಾಡಿಲ್ಲ, ನೀವು ಊಟ ಮಾಡಿದ್ದೀರಾ? ನಾನು ಊಟ ಮಾಡಲಿಲ್ಲ. ಹೌದಾ? ನೀವು ಊಟ ಮಾಡೇ ಬರ್ಬೋದಾಗಿತ್ತು, ನಮ್ಗೆ ಹಸಿದ ಅಭ್ಯಾಸ ಇದೆಯಲ್ಲ. ಮೀಟಿಂಗ್ ಮುಗಿಸ್ಕೊಂಡು ಈಗ ಬರ್ತಾ ಇದ್ದೀನಿ ಕೇಳಿದ್ವಿ. ಆಯ್ತು. ಈಗ ಏನಾಗಿದೆ ಸರ್? ಈಗ ನಮ್ಗೊಂದು ಸರ್, ನಮ್ಮವರೇ ಹಿಡಿದು ಕೊಟ್ಟಿದ್ದಾರೆ ಆತನನ್ನ, ಇಬ್ಬರನ್ನ 3 ಜನನೋ 4 ಜನನೋ ಹಿಡಿದು ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿರುವಾಗ ಆ ನಂತರ ಅವನ್ನ ಬಿಟ್ಟು ಕಳಿಸಲಾಗಿದೆ.
ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಡಿಟೈನ್ ಮಾಡಬೇಕಾಗಿತ್ತು. ಇದು ಸಣ್ಣ ವಿಚಾರ ಅಲ್ಲ, ಇದು ಯಾರಿಗೋ ಹೊಡೆದಾಟ ಆಯ್ತು ಅಂತಲ್ಲ. 16 ಜನನ ಮತ್ತೆ ಇನ್ನೊಂದು 16 ಜನ ಸೇರಿಕೊಂಡು ಬೀದಿನಲ್ಲಿ ಹೊಡಿತಾರೆ ಸರ್ಕಾರಿ ನೌಕರರು. ಇದು ಈ ವಿಚಾರದಲ್ಲಿ ಕಾಗ್ನಿಸೆನ್ಸ್ ತಗೋಬೇಕಾಗಿತ್ತು. ಇಲ್ದಾದ್ರೆ ಏನ್ ತೋರಿಸುತ್ತೆ ಸಮಾಜಕ್ಕೆ? ಯಾರಾದ್ರೂ ನ್ಯಾಯ ಕೇಳುವಂತವ್ರಿದ್ರೆ ನಾವು ಅಟ್ಟಾಡ್ಸ್ಕೊಂಡು ಹೊಡಿತೀವಿ, ಮನೇಲಿ ಇರಬೇಕು ನೀವು ಅಂತ ಅನ್ನುವಂಥ ಸಂದೇಶ ಇದೆ. ಹಾಗಾಗಿ ಅವ್ರ ಮೇಲೆ ಇಮಿಡಿಯೇಟ್ ಕ್ರಮ ಆಗಬೇಕಾಗಿತ್ತು, ಆಗಲಿಲ್ಲ. ಅದಕ್ಕೆ ನಾವು ಬಂದು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಅಂತ ಬಂದಿದೆ. ನೀವು ಅದೇನು ಹೇಳ್ತೀರಾ ಹೇಳಿ ಸರ್. ಈ ಕೇಸ್ ಬಗ್ಗೆ ಈಗಾಗಲೇ ನೀವು ಹೇಳಿದರೆ ತನಿಖೆ ಅಧಿಕಾರಿ ಚೇಂಜ್ ಮಾಡಿದ್ವಿ. DCRB ಇನ್ಸ್ಪೆಕ್ಟರ್ ತನಿಖೆ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು FSL ಇಂದ ರಿಪೋರ್ಟ್ ಬರಬೇಕಾಗಿದೆ. ಆ FSL ಇಂದ ರಿಪೋರ್ಟ್ ಬಂದ್ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ ಸರ್. ಈಗ ಎಲ್ಲ FSL ಇಂದ ರಿಪೋರ್ಟ್ ಬರಬೇಕಾಗುತ್ತೆ. ಆದ್ರೆ ನಾನು ಹೇಳಿದ್ರೆ ಜೈಲಲ್ಲಿದ್ದೆ, ನಮ್ಗೆ ಅದ್ರ ಬಗ್ಗೆ ಬೇಸರ ಇಲ್ಲ ಬಿಡಿ. ಆದ್ರೆ ನಾವು ತಪ್ಪು ಮಾಡಿದೀವ ಇಲ್ವಾ ಅಂತ ಅನ್ನುವಂಥದ್ದು ಗೊತ್ತಿಲ್ಲ. ನಮಗೆ 41A ಇಶ್ಯೂನು ಮಾಡಿಲ್ಲ. ಅದನ್ನು ಅನುಸರಿಸ್ತೇನೆ ನಮ್ಮನ್ನ ಇಮಿಡಿಯೇಟ್ ಇನ್ನು FIR ದಾಖಲಾಗೋದಕ್ಕಿಂತ ಮುಂಚೆ ಇಳ್ಕೊಂಡೋಗಿ 9 ಜನನ ಡಿಟೈನ್ ಮಾಡಿ ಪೊಲೀಸ್ ಸ್ಟೇಷನ್ ಕೂರಿಸ್ಕೊಂಡು ಜೈಲು ಕಳಿಸಲಾಗುತ್ತೆ. ಇದು ಸಮಾನವಾದಂಥ ನ್ಯಾಯ ನಮಗೆ ಸಿಕ್ಕಿಲ್ವಲ್ಲ ಸರ್. ಹಾಗಾಗಿ ಇವ್ರ ವಿಚಾರದಲ್ಲಿ FSL ಇಂದ ಬರಬೇಕಾಗಿದೆ. ಈಗ ಅವರು ಬೇಲ್ ತಗೊಂಡಿರ್ತಾರೆ, ಅವರನ್ನ ಆ ಸಂದರ್ಭದಲ್ಲೇ ಅವರನ್ನ ಹಿಡಿದು ಅವರನ್ನು ಸರಿಯಾದ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ರೆ ಮೊಬೈಲ್ ಮತ್ತೆ ಚೈನ್ ಕಿತ್ಕೊಂಡಿರುವಂತದ್ದು ಯಾರ ಹತ್ರ ಇದೆ ಅಂತ ಗೊತ್ತಾಗ್ತಾ ಇತ್ತು. ಈಗ ಅದು ಸಾಕ್ಷಿ ನಾಶ ಆಗಿ ಸಾಧ್ಯ ಇರುತ್ತೆ. ಇದು ಯಾರು ಹೊಣೆಗಾರಿಕೆ ಬರಬೇಕು? ಮತ್ತೆ ನಾವೇನ್ ಮಾಡ್ಬೇಕು? ಈಗ ಹಾಗಾದ್ರೆ ನಾವೇನು ಬದುಕ್ಬೇಕಾ ಬೇಡವಾ? ಕೆಲಸ ಲಾಸ್ಟ್ ಟೈಮ್ ನೀವು ನಮ್ಮ ಆಫೀಸ್ಗೆ ಬಂದಿದ್ದಾಗ ನೀವು ಹೇಳ್ತೀರಕ್ಕೆ ಸಬ್ ಇನ್ಸ್ಪೆಕ್ಟರ್ ಬೇಡ, ಲೋಕಲ್ ಆಫೀಸರ್ ಬೇಡ, ಬೇರೆ ಅಧಿಕಾರಿ ತನಿಖೆ ಮಾಡಬೇಕು. ನಾನು SP ಜೊತೆ ಡಿಸ್ಕಸ್ ಮಾಡಿ ಅಧಿಕಾರಿ ಚೇಂಜ್ ಮಾಡಿದ್ದೀನಿ. ಅಲ್ಲ ಸರ್, ಆದ್ರೆ ಹಿಂದಿನ ಮಾಡಿದ್ದೀನಿ ಅಲ್ವಾ? ಅಲ್ಲ, ನೀವು ಮಾಡಿದೀರಾ. ಆದ್ರೆ ಉದ್ದೇಶ ಇದ್ದದ್ದು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂತ. ಆದ್ರೆ ಆತನ ನೋಡಿದ್ರೆ ನಾವು ಇನ್ಸ್ಪೆಕ್ಟ್ರು ಸರ್ ಏನ್ ಮಾಡಿದ್ರಿ ಸರ್ ಅಂದ್ರೆ, ಇಲ್ಲ ನಾನು ಮಾಡ್ತಾ ಇದ್ದೀನಿ, ನನಗೆ SP ಏನು ಹೇಳ್ಬೇಕು ಬಿಡಬೇಕು ಈ ತರ ಹೇಳ್ತಾ ಇದ್ರೆ ಹೊರತು ಅವರೇನು ಕ್ರಮ ಕೈಗೊಂಡ ಕಾಣಿಸ್ಲಿಲ್ಲ. ಆದ್ರೆ ಅದಕ್ಕೆ ನಾವು ಪದೇ ಪದೇ ನಿಮ್ಮನ್ನು ಕೈ ಮುಗಿದು ಕೇಳ್ತಿದ್ದೀವಿ. ದೇಶದ ಶಾಂತಿ ಮತ್ತು ಸುವ್ಯವಸ್ಥೆ ಉಳಿಬೇಕು ಅಂತಂದ್ರೆ ಪೊಲೀಸರು ಇಂಥ ಯಾರೋ ದುಷ್ಟಕೂಟ ಇರುತ್ತೆ ಅವರನ್ನ ಸರಿಯಾದ ರೀತಿಯಲ್ಲಿ ಹದ್ದುಬಸ್ತಿಲಿಡುವಂತೆ ಕೆಲಸ ಆಗಬೇಕು. ಇಂಥ ಪ್ರಕರಣಗಳು ಸಿಕ್ಕಾಗ ಅವ್ರನ್ನ ಸೂಕ್ತ ಕ್ರಮ ಆಗ. ಇಲ್ಲೇ ಹೋದ್ರೆ ಸಮಸ್ಯೆಗಳು ಮುಂದಾಗ್ತದೆ. ಅದಕ್ಕೆ ನೀವು ಇಮಿಡಿಯೇಟ್ ಏನು ಬೇರೆ ಏನೇನು ಮಾಡೋ ಸಾಧ್ಯ ಇದೆಯಾ? SP ಅವರು ಏನು ಹೇಳ್ತೀನಿ, ನಾನು ಹೇಳ್ತೀನಿ. ಮುಂದಿನ ಏನು ಕ್ರಮ ಮಾಡಿದ್ರೆ ಬೇಗ ಮಾಡ್ಲಿಕ್ಕೆ ಹೇಳ್ತೀನಿ. ಬೇರೆ ಏನು ವಿಷಯ ಇದೆ? ಅಲ್ಲ, ಅಷ್ಟೇ ವಿಚಾರ. ಇನ್ನೊಂದು ವಿಷಯ ಇದೆ ಅಂತ ಹೇಳಿದ್ದೀನಿ. ಇನ್ನೊಂದು ವಿಚಾರ, ಚಾಮರಾಜನಗರದಲ್ಲಿ ನಮ್ಮವರು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಲೈವ್ ಮಾಡ್ತಾ ಇದ್ದಾರೆ. ಅಲ್ಲೇನು ವ್ಯವಸ್ಥೆ ಸರಿ ಇದೆಯಾ ಅಂತ ನೋಡೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಒಬ್ಬ ಗುತ್ತಿಗೆ ನೌಕರ ಡ್ರಿಂಕ್ಸ್ ಮಾಡಿಕೊಂಡು ಅಲ್ಲಿ ನಮ್ಮವ್ರ ಮೇಲೇರ್ ಬರ್ತಾನೆ. ಅದೆಲ್ಲ ವಿಡಿಯೋ ದಾಖಲಾಗಿದೆ. ಏನಪ್ಪ ನೀವು ಕುಡಿದಿರಲ್ಲ ಅಂತ ಕೇಳಿ ಅದನ್ನ ಅವ್ರು ಕುಡಿದಿದ್ರು ಅಂತ ಗೊತ್ತಾಗಿದ್ದ ಕಾರಣಕ್ಕೆ ಅಲ್ಲಿಯ ಆಫೀಸ್ ಅಥಾರಿಟಿಗೆ ಹಾಸ್ಪಿಟಲ್ ಅಥಾರಿಟಿಗೆ ಗೊತ್ತಾಗಿ ಆತನನ್ನು ಬಿಡುಗಡೆ ಮಾಡ್ತಿರ್ತಾರೆ. ಬಿಡುಗಡೆ ಮಾಡಿದ ನಂತರ ಈಗ ಒಂದು 5-6 ದಿನದಿಂದ ಅಥವಾ 7-8 ದಿನದಿಂದ ಆತ ಸೂಸೈಡ್ ಮಾಡ್ಕೊಂಡ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೂಸೈಡ್ ಮಾಡ್ಕೊಂಡಿರುವುದು ನನಗೆ ಹೇಳ್ದ, ನನ್ನ ತಮ್ಮ ಹೇಳ್ದ ಅಂತ ಹೇಳಿ ಆ ಸೂಸೈಡ್ ಮಾಡ್ಕೊಂಡವನ ಅಣ್ಣ ಕಂಪ್ಲೇಂಟ್ ಕೊಟ್ಟು ಅದು ಕೇಸ್ ಆಗಿದೆ. ನಮ್ಮವರಿಗೆ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ಇಲ್ಲಿ ಮೇಲ್ನೋಟಿಗೆ ನಮಗೆ ಕಂಡು ಬರ್ತಾ ಇರುವಂಥದ್ದು ಅಲ್ಲಿಗೆ ಗುತ್ತಿಗೆ ನೌಕರರನ್ನ ಸರಬರಾಜು ಮಾಡ್ತಿದ್ದಂಥ ಗುತ್ತಿಗೆ ನೌಕರನೋ ಅಥವಾ ಆಸ್ಪತ್ರೆಯವರು ಇವರೆಲ್ಲರೂ ಸೇರ್ಕೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ಹೊಡೆದಾಟ ಅಥವಾ ಏನೋ ಆಗಿ ಅವ್ರಿಗೇನೋ ಸಮಸ್ಯೆ ಇತ್ತಂತೆ, ಹೊಡೆದಾಟ ಏನೋ ಆಗಿ ಆತ ಆ ಸಂದರ್ಭದಲ್ಲಿ ಸತ್ತಿರಬಹುದು. ಸತ್ತಿರೋದನ್ನ ಈ ರೀತಿಯಲ್ಲಿ ತಿರುಗಿಸಿ KRS ಪಕ್ಷದವರ ಮೇಲೆ ಎತ್ತ ಹಾಕಿ KRS ಪಕ್ಷದವರಿಗೆ ಏನು ಕೆಲವು ಕೆಲಸಗಳು ಮಾಡ್ತಿದ್ದಾರೆ ಅದನ್ನು ಡಿಟೈನ್ ಮಾಡಬೇಕು ಅನ್ನುವಂಥ ಹುನ್ನಾರ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ತನಿಖೆ ಈ ದಿಕ್ಕಲ್ಲೂ ಸಾಗಲಿ ಅಂತ ಅನ್ನುವಂಥದ್ದನ್ನ ತಾವು ನಿಮ್ಮ ಸಂಬಂಧಪಟ್ಟಂತವ್ರಿಗೆ ನಿಮ್ಮ ಅಧಿಕಾರಿ. ನಾನು ನಾಳೆ ಚಾಮರಾಜನಗರ ಹೋಗ್ತಾ ಇದ್ದೀನಿ, ಅಲ್ಲಿ ಬನ್ನಿ, ನಾವು ಚರ್ಚೆ ಆ ಕೇಸ್ ಬಗ್ಗೆ ಅಲ್ಲಿ ಚರ್ಚೆ ಮಾಡೋಣ. ನಾಳೆ ಬರಲ್ಲ ಸರ್? ಮಧ್ಯಾಹ್ನ 1 ಬನ್ನಿ. ಸರ್ ಸೈಡ್ ಬಂದ ಕೊಡಿ ಸರ್. ಆಯ್ತು. ನೀವು ಹೋಗಿ ಇರ್ತಾರಲ್ಲ ಬಂಧುಗಳೇ, ಈಗ ನೀವು IGP ಮಧುಕರ್ ಪವಾರ್ ಅವರು ನಾಳೆ ನನ್ನನ್ನು ಚಾಮರಾಜನಗರಕ್ಕೆ ಇನ್ಚಾರ್ಜ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ. ಅವರು ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ವೆರಿ ನೈಸ್. ನಾನು ಚಾಮರಾಜನಗರಕ್ಕೆ ನಾಳೆ ಹೋಗ್ತೀನಿ. ಈಗ ಅವರೇ ಕರೆದಿರೋದ್ರಿಂದ ನಾನು ಕೂಡ ಹೋಗ್ತೀನಿ. ಸೊ ಈ ಆ್ಯಂಗಲಲ್ಲಿ ಆಗಬೇಕು. ಯಾಕೆಂದರೆ ಇಲ್ಲಿ ಪುಟ್ಟರಂಗ ಶೆಟ್ಟಿ ಮತ್ತು ಶಿವಣ್ಣ ಇವರೆಲ್ಲರೂ ಮಾಜಿ ಈಗ ಹಾಲಿ MLA ಮತ್ತು ಮಾಜಿ MP ಇವರೆಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಇವತ್ತು KRS ಪಕ್ಷದ ಜನಪ್ರಿಯತೆ ಕಾರಣಕ್ಕಾಗಿ ಅದು ನಮಗೆ ರಾಜಕೀಯವಾಗಿ ಡ್ಯಾಮೇಜ್ ಆಗ್ಬೋದು ಅಂತನೋ, ಮತ್ತು KRS ಪಕ್ಷದವರು ಇಂಥ ಎಲ್ಲ ವಿಚಾರಗಳನ್ನು ಎತ್ಕೊಂಡು ಬಂದರೆ ಇವ್ರ ಹಿಂದೆ ಯಾವುದಾದ್ರೂ ಮಾಡಿರುವಂಥ ಅಕ್ರಮಗಳು, ಭ್ರಷ್ಟಾಚಾರ, ಅನ್ಯಾಯಗಳು ಹೊರ ಬಂದ್ಬಿಡ್ಬೋದು ಅಂತ ಅನ್ನುವಂಥ ಭಯದ ಕಾರಣಕ್ಕಾಗಿ
ಮತ್ತು KRS ಪಕ್ಷವನ್ನು ಸಮಾಜದ ಎದುರುಗಡೆ ತಪ್ಪಿತಸ್ಥರು ಅಂತ ತೋರಿಸೋದಕ್ಕೋಸ್ಕರ ಇವೆಲ್ಲವೂ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಒಂದು ರೀತಿಯಲ್ಲಿ ಅಕ್ಷಮ್ಯ ಅಪರಾಧ ಮತ್ತು ಇದು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಅವಕಾಶವನ್ನು ತೆಗೆದುಕೊಂಡು ಸಂದರ್ಭದ ಲಾಭವನ್ನು ಪಡೆದುಕೊಂಡು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಅತ್ಯಂತ ಹೇಯ ಅಪರಾಧ. ಅದು ತಪ್ಪಿತಸ್ಥರನ್ನಾಗಿ ಮಾಡಿ ಇನ್ನೊಬ್ಬ ತಪ್ಪಿತಸ್ಥನಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ ತನಿಖೆಯನ್ನು ತಿರುಚುವಂಥದ್ದೇನಿದೆ ಅದು ಒಟ್ಟಾರೆಯಾಗಿ ನ್ಯಾಯದಾನ ವ್ಯವಸ್ಥೆ ಏನಿದೆ ಮತ್ತು ಪೊಲೀಸ್ ವ್ಯವಸ್ಥೆ ಏನಿದೆ ಈ ಪೊಲೀಸ್ ವ್ಯವಸ್ಥೆಯನ್ನೇ ಒಂದು ರೀತಿಯಲ್ಲಿ ಬುಡಮೇಲು ಮಾಡುವಂಥ ಹುನ್ನಾರ. ಹಾಗಾಗಿ ಈ ವಿಚಾರವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಗಳ ಮುಂದೆ ಬಹಳ ಮುಖ್ಯವಾಗಿ ಜನಗಳಿಗೂ ಗೊತ್ತಾಗಿದೆ. ರಾಜ್ಯದಾದ್ಯಂತ ಆ ಪ್ರಕರಣ ಆದ ತಕ್ಷಣವೇ ಅದು ನಮ್ಮವರು ಬೇರೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಬಂದ ತಕ್ಷಣ ಪೇಪರಲ್ಲೆಲ್ಲ ಸುದ್ದಿ ಆದ ತಕ್ಷಣ ಇವರು KRS ಪಕ್ಷವನ್ನು ಹತ್ತಿಕ್ಕುದಕ್ಕೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥ ಮಾತನ್ನು ರಾಜ್ಯದ ಲಕ್ಷಾಂತರ ಜನ ಆಡ್ತಾ ಇದ್ದಾರೆ. ಕಡೆಯದಾಗಿ ನಾವು ಈ ರಾಜ್ಯದ ಜನಗಳಿಗೆ ಬಿಡ್ತೀವಿ. ಆದರೆ ಪೊಲೀಸ್ ಇಲಾಖೆ ತನಿಖಾ ವಿಚಾರಗಳಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಬೇಕು. ಇವತ್ತಿನ ತಂತ್ರಜ್ಞಾನ ಏನಿದೆ, ಯಾರು CDR ತೆಗೆದುಕೊಳ್ಬಹುದು, ಇವರೆಲ್ಲಿ ಲೊಕೇಶನ್ ಡಿಟೆಕ್ಟ್ ಮಾಡಬಹುದು, ಇವೆಲ್ಲ ಅವಕಾಶಗಳಿದ್ದಾವೆ. ಆಮೇಲೆ ಎಂತೆಂಥ ಪ್ರಕರಣಗಳನ್ನು ಭೇದಿಸ್ಬಿಡ್ತಾರೆ. ಬರೀ 3-4 ಗಂಟೆಗಳಲ್ಲಿ ದಾವಣಗೆರೆಯಲ್ಲಿ ಮರ್ಡರ್ ಆದಂಥ ಚಂದ್ರಶೇಖರ್ ಗುರೂಜಿ ಕೊಲೆಗಾರರನ್ನ 3-4 ಗಂಟೆ ಒಳಗಡೆ ಅವರನ್ನು ಹಿಡ್ಕೊಂಡು ಬಿಡ್ತಾರೆ. ಹೀಗಿರುವಾಗ ಇದು ಪ್ರಕರಣವನ್ನ ಮತ್ತೆ ಈ ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾವೇನು ಹೇಳ್ತಾ ಇದ್ದೀವಿ ಇದನ್ನು ಇವರು ತೀವ್ರವಾಗಿ ಪರಿಗಣಿಸಿಲ್ಲ, ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಆಗುತ್ತೆ. ಹಾಗಾಗಿ ದಯವಿಟ್ಟು ನಾವು ಅದನ್ನು ಅವ್ರ ಮಧುಕರ್ ಪವಾರ್ ಅವರಿಗೆ ಹೇಳಿದ್ದೀವಿ. ಅವರು ಮುಂದೆ ಏನು ಕ್ರಮ ವಹಿಸ್ತಾರೆ ಅಂತ ನೋಡೋಣ. ಮುಂದೆ ಬನ್ನಿ ಒಂದು ಸ್ಲೋಗನ್ ಹಾಕೋಣ. ಇದೆಲ್ಲವೂ ಮುಂದಿನ ದಿನಗಳಲ್ಲಿ KRS ಪಕ್ಷ ಸತ್ಯಕ್ಕಾಗಿ ಸಂಘರ್ಷವನ್ನು ಯಾರಲ್ಲಿ ಇಡುತ್ತೆ, ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ನಾವು ಮೊದಲೇ ಹೇಳಿದಾಗೆ ಒತ್ತು ಮೆರೆಸ್ತೀವಿ. ಹಾಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದವ್ರಿಗೆ ಆಮೇಲೆ ಮಾಡಬೇಕಾಗಿದ್ದ ಕೆಲಸವನ್ನು ಬಿಟ್ಟು ಮಾಡಬಾರ್ದನ್ನು ಮಾಡುವಂಥವರಿಗೆ ದೊಡ್ಡ ಶಿಕ್ಷೆ ಕಾದಿರುತ್ತೆ. ಅದು ಯಾವಾಗಲೂ KRS ಪಕ್ಷದ ಅಕೌಂಟಿನಲ್ಲಿ ಲೆಕ್ಕದಲ್ಲಿರುತ್ತೆ ಅನ್ನುವಂಥ ಮಾತನ್ನು ನಾನು ಸಂಬಂಧಪಟ್ಟಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ರಾಜ್ಯದ ಜನ KRS ಪಕ್ಷ ಮಾಡ್ತಾ ಇರುವಂಥ ಕೆಲಸವನ್ನು ಗಮನಿಸಬೇಕು ಮತ್ತು KRS ಪಕ್ಷದ ಜೊತೆಯಲ್ಲಿ ನಿಲ್ಲಬೇಕು. KRS ಪಕ್ಷದ ಪಾಲ್ದಾರರಾಗಬೇಕು, KRS ಪಕ್ಷದ ಮಾಲೀಕರಾಗಬೇಕು, KRS ಪಕ್ಷದಲ್ಲಿ ಸಹಭಾಗಿತ್ವವನ್ನು ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನಾವು ವಿಚಾರ ಬಂದಿದ್ದು ಭ್ರಷ್ಟರೇ, ಪವಿತ್ರ ರಾಜಗಳ ಬೆಟ್ಟದಲ್ಲಿ ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ, KRS ಪಕ್ಷಕ್ಕೆ ನಮಸ್ಕಾರ. ಈಗ ನಾನೀಗ DC ಅವರಿಗೆ ಕೂಡ ಫೋನ್ ಮಾಡಿದ್ದೆ. ಅವರು ಕಂದಾಯ ದಿನಾಚರಣೆ ಅಂತ ಏನೋ ಚುಂಚನಗಿರಿನಲ್ಲಿ ಮಾಡ್ತಾ ಇದ್ದಾರಂತೆ. ಅದಕ್ಕೆ 3 ಜನನೋ ಸಚಿವರು, ಯಾರೋ ಇಲ್ಲಿಯ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರು ಮತ್ತು ಅಬಕಾರಿ ಸಚಿವರು ಸದ್ಯದಲ್ಲೇ ನಮ್ಮ ಕೈಗೆ ಎಲ್ಲರೂ ಸಿಗ್ತಾರೆ. ಅವ್ರಿಗೆ ಇಡೀ ಮಂಡ್ಯ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲೇ ಹೇಗೆ ಸಿಕ್ಕಾಬಟ್ಟೆ ಮದ್ಯ ಸರಬರಾಜು ಆಗ್ತಾ ಇದೆ, ಲೈಸೆನ್ಸ್ ಇಲ್ಲದೆ ಇರುವಂಥ ಜಾಗಗಳಲ್ಲಿ ಅನಧಿಕೃತವಾಗಿ ಹೇಗಾಗ್ತಾ ಇದೆ, ಆಮೇಲೆ ಡಿಸ್ಟಿಲರಿಗಳಿಂದ ನೇರವಾಗಿ ಕೆಲವು ಕಡೆಗೆ ಸಪ್ಲೈ ಆಗ್ತಾ ಇದೆ ಅಂತ ಅನ್ನುವಂಥ ಮಾಹಿತಿ ಬರ್ತಾ ಇದೆ ನಮಗೆ. ನಾನೊಬ್ಬ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದವನು. ಇವತ್ತು ಯಾವುದೇ KSBCL ಬೈಪಾಸ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಇವತ್ತಿನ ಸರ್ಕಾರ 40% ಸರ್ಕಾರ ಏನಿದೆ, ಈ 40% ಸರ್ಕಾರ ಇದಕ್ಕೂ ಮುಂದಾಗಿರ್ಬೋದು ಅಂತ ಅನ್ನುವಂಥದ್ದು ಅಸಹಜ ಏನಲ್ಲ. ಹಾಗಾಗಿ 3 ಜನ ಇದ್ದಾರಂತೆ, ಅದನ್ನು ಮಾತಾಡೋಣ ನಾವು. ಗೋಪಾಲಯ್ಯನವ್ರ ವಿಚಾರ ಮುಂದೆ ಇದೆ. ಇದು 3 ಜನ MLAಗಳು ಮಂತ್ರಿಗಳು ಅಲ್ಲಿದ್ದಾರಂತೆ. ಹಾಗಾಗಿ ಇವರು ಅದು ಏನದು ಶಿಷ್ಟಾಚಾರ ಕಾರಣಕ್ಕೆ ಹೋಗಿರ್ತಾರೆ. ಇವರು ಕಂದಾಯ ಇಲಾಖೆ ಮುಖ್ಯಸ್ಥರಾಗಿರೋದ್ರಿಂದ ಹೋಗಿದ್ದಾರೆ. ನನ್ನ ಫೋನ್ ಅವ್ರು ತೆಗಿಲಿಲ್ಲ, ಅವರ PA ತೆಗಿತಾ ಇದ್ದಾರೆ, ಇನ್ನೂ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರು. ನಾವು ಈಗ DC ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಕಡೆಯಿಂದ ನಮಗೆ ಬಂದ ಮಾಹಿತಿ ಏನಂದರೆ, ಅವರು ಜಾರ್ಖಂಡಿಂದ ಬಂದಂಥ ಟ್ರಯಲ್ ಬ್ಲಾಸ್ಟ್ ಮಾಡುವಂಥ ತಜ್ಞರು ತಂಡ
ವಾಪಸ್ ಹೋಗ್ತಾ ಇದೆ, ವಾಪಸ್ ಕಳುಹಿಸ್ಕೊಡ್ತಾ ಇದ್ದಾರೆ ಅಂತ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅದು ಒಳ್ಳೆ ಬೆಳವಣಿಗೆ. ಆದರೆ ನಾನು ಇದೇ ಸಂದರ್ಭದಲ್ಲಿ ಒಂದು ಮಾತು, ಗಣಿ ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಗಣಿಗಳನ್ನು ಅಧಿಕೃತವಾಗಿ ತೆಗೆದುಕೊಂಡು ನಡೆಸ್ತಾ ಇರುವಂಥವ್ರ ವಿಚಾರದಲ್ಲಿ ನಮ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ 3-4 ಜಿಲ್ಲೆಗಳ ಜೀವನಾಡಿ ಬೆಂಗಳೂರಿನ, ಕರ್ನಾಟಕ ರಾಜ್ಯದ ರಾಜಧಾನಿ ಆಗಿರುವಂಥ ಬೆಂಗಳೂರಿನ ಜನಗಳಿಗೆ ಬಹುತೇಕ ಶೇಕಡ 70% ಹೆಚ್ಚು ಕುಡಿಯುವ ನೀರನ್ನು ಒದಗಿಸ್ಕೊಡ್ತಾ ಇರುವಂಥ ಬೆಂಗಳೂರು ನೀರುಣಿಸ್ತಾ ಇರುವಂಥ ಕನ್ನಂಬಾಡಿ ಕಟ್ಟೆಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಅಂದರೆ ಅದು ದೊಡ್ಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇವರು ಬಹುಶಃ ಅದನ್ನು ಕೆಡವು ಬಿಟ್ಟು ಬೇಕಾದ್ರೆ ಬಿದ್ದೋಗ್ಬಿಟ್ಟಿದೆ, ಮತ್ತೆ ಇದನ್ನು ಕಟ್ಟಬೇಕು ಅಂತ ಹೇಳಿ ಮತ್ತೆ ಲಕ್ಷಾಂತರ ಕೋಟಿ ಹಣವನ್ನು ವ್ಯಯಿಸಿ ಗುತ್ತಿಗೆದಾರರ ಜೇಬು ತುಂಬಬಹುದು ಅಂತ ಅನ್ನುವಂಥ ಇನ್ನೊಂದು, ನಾನು ಬೇರೆ ಹೇಳಿದ ವಿಚಾರಗಳ ಜೊತೆಯಲ್ಲಿ ಇದು ಇನ್ನೊಂದು ಆಯಾಮವೂ ಕೂಡ ಇದೆ. ಮಾಡಬಲ್ಲರು ಖಂಡಿತವಾಗಿ ಬೇಕಾದ್ರೆ ಇರುವುದನ್ನು ಕೆಡಿಸಿ ಮುರಿದಾಕಿ ಒಡೆದಾಕಿ ಬೇಕಾದ್ರೆ ಹೊಸದೊಂದನ್ನು ಮಾಡೋಣ. ಆಮೇಲೆ ಬಂದು ಅಳ್ತಾ ಇರ್ಬೇಕಾದ್ರೆ ಇವರೆಲ್ಲ ಕೂತ್ಕೊಂಡು ಅಲ್ಲೇ ಬೇಕಾದ್ರೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಯಜ್ಞ ಯಾಗಾದಿಗಳು ಮಾಡಿ ನಾವು ಎಂಥ ಅನ್ಯಾಯ ಆಗೋಯ್ತು ಅಂತೇಳಿ ಬೇರೆ ಇನ್ಯಾರ್ದು ತಲೆಗೆ ಕಟ್ಟುವಂಥದ್ದೆಲ್ಲ ಮಾಡ್ತಾರೆ. ಹಾಗಾಗಿನೇ ಬೇರೆ ರಾಜ್ಯದಿಂದ ಕರೆಸಿರುವಂಥದ್ದು. ಅವ್ರು ಯಾರೋ ಮುದುಕರು ಬರ್ತಾರೆ, 50-60 ವರ್ಷದವ್ರು ಬಂದ್ಬಿಟ್ಟು ಕಡೆಯಲ್ಲಿ ಅವ್ರು ಕೊಟ್ಬಿಟ್ಟು ಹೋಗ್ತಾರೆ, ಹೋದ್ಮೇಲೆ ಅವ್ರು ಸತ್ತೋಯ್ತಾರೆ. ಇಲ್ಲಿ ಬ್ಲಾಸ್ಟ್ ಆಯ್ತಾ ಒಂದು ದಿವಸ ಯಾವಾಗಲೂ ಬಿರ್ಕ್ಬಿಟ್ರೆ ಅದು ಈಗಲೇ ಇರುವಂಥದ್ದನ್ನೇ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಪಾಪ. ಆವತ್ತಿನ ಕಾಲಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ರಾಣಿವಾಸದ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಬಾಂಬೆನಲ್ಲಿ ಅಡವಿಟ್ಟು ಅದಕ್ಕೆ ಬೇಕಾಗಿರುವಂಥ 3 ಲಕ್ಷ ರೂಪಾಯಿ ಹಣವನ್ನು ಹೊಂದಿಸಿದ್ರು. ಆವತ್ತಿನ ಕಾಲಕ್ಕೆ ಅದು 3 ಲಕ್ಷ ರೂಪಾಯಿ ಖರ್ಚಾಯಿತು ಅಂತ ಹೇಳಲಾಗುತ್ತೆ. ಅವತ್ತು ಕೆಲಸ ಮಾಡಿದ್ರು. ಮಿರ್ಜಾ ಇಸ್ಮಾಯಿಲಿಂದ ಹಿಡ್ಕೊಂಡು ವಿಶ್ವೇಶ್ವರಯ್ಯನವರಿಂದ ಹಿಡ್ಕೊಂಡು 3-4 ಜನ ದಿವಾನರುಗಳು ಅವತ್ತು ಕೆಲಸ ಮಾಡ್ತಾರೆ. ಮಿರ್ಜಾ ಇಸ್ಮಾಯಿಲ್ ಕಾಲಕ್ಕೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಅಂಥ ಒಂದು ಡ್ಯಾಮನ್ನು, ಅದು ಪಾರಂಪರಿಕವಾದದ್ದು ಮತ್ತು ನಮ್ಮ ರಾಜ್ಯದ ಹೆಮ್ಮೆ ಅದು KRS ಅಂತ ಅನ್ನುವಂಥದ್ದು. ಹಾಗಾಗಿ ಇದನ್ನು ಗಮನಿಸ್ಕೊಳ್ಬೇಕು. ಆಮೇಲೆ ಇದು ಇನ್ನೊಂದನ್ನು ಸಾಂಕೇತಿಕವಾಗಿ ಹೇಳೋದಾದರೆ, KRS ಅನ್ನು ಅಕ್ಕಪಕ್ಕದಲ್ಲಿ ಬ್ಲಾಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡುವಂಥದ್ದು ಒಂದು ಕಡೆ ನಡೀತಾ ಇದ್ರೆ, KRS ಪಕ್ಷವನ್ನು ಕೂಡ ಅಲ್ಲಲ್ಲಿ ಕೇಸ್ಗಳ ಮುಖಾಂತರ ಈಗಲ್ಲೇ ಎಲ್ಲಿ ರಬಕವಿ ಬನಹಟ್ಟಿನಲ್ಲಿ ಸಂತೋಷ್ ಕೋಪಡೆ ಅಂತ ಅನ್ನುವಂಥದ್ದೊಬ್ಬನ್ನು ಬಂಧನ ಮಾಡಿದ್ದಾರೆ. ಯಾವುದರಲ್ಲಿ? ಅಟ್ರಾಸಿಟಿ ಕೇಸಲ್ಲಿ. ಇಲ್ಲೂ ಕೂಡ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಆಮೇಲೆ ಬೇರೆಯವರು ಸೋಮಣ್ಣ ಮತ್ತು ಗುಂಡಗಳು ಹೊಡೆಯೋದಕ್ಕೆ ಬಂದಿದ್ರು. ಮತ್ತೆ ನಮ್ಮ ಮೇಲೆಲ್ಲ ಹಲವಾರು ಕಡೆ ಈ ಥರ ಕೇಸ್ಗಳಾಗ್ತಾ ಇದ್ದಾವೆ. ಅಂದರೆ ಇದು ಒಂದು ರೀತಿಯಲ್ಲಿ KRS ಪಕ್ಷವನ್ನು ಬ್ಲಾಸ್ಟ್ ಮಾಡೋಣ ಅಂತ ಇರ್ಬೋದು. ಆಗಲ್ಲ. ಯಾಕೆ ಅಂದರೆ ಈ KRS ಪಕ್ಷ ಅಂತ ನಿಂತಿರುವಂಥದ್ದು ಸತ್ಯ ಮತ್ತು ಪ್ರಾಮಾಣಿಕತೆಯ ತಳೆಹದಿ ಮೇಲೆ KRS ಪಕ್ಷ ನಿಂತಿರುವಂಥದ್ದು. ಹಾಗಾಗಿ KRS ಪಕ್ಷ, ಇನ್ನೊಂದು ವಿಚಾರ ಹೇಳ್ತೀನಿ ನಾನು, KRS ಪಕ್ಷ ಶುರುವಾದಾಗಿನಿಂದ KRS ಅಣೆಕಟ್ಟು ಪ್ರತಿ ಸಲ ತುಂಬಿದೆ. ಈ ಸಲ ಅತ್ಯಂತ ಬೇಗ ತುಂಬಿದೆ. ಇಡೀ ರಾಜ್ಯಾದ್ಯಂತ ಅದ್ಭುತವಾಗಿ ಮಳೆ ಆಗ್ತಾ ಇದೆ. KRS ಪಕ್ಷಕ್ಕೆ ಕೂಡ ಒಳಹರಿವು ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ KRS ಡ್ಯಾಮು ಕೂಡ ತುಂಬಿ ತುಳುಕ್ತಾ ಇದೆ. ಇದೆಲ್ಲವೂ ನೋಡೋದಕ್ಕೆ ಒಂದು ರೀತಿಯಲ್ಲಿ ಕಾಕತಾಳೀಯ ನ್ಯಾಯ ಅಂತ ಏನು ಕರಿತೀವಿ ಆ ರೀತಿ ಆದ್ರೂ ಪ್ರಕೃತಿ ಏನನ್ನ ಹೇಳುತ್ತೋ ಗೊತ್ತಿಲ್ಲ. ಹೇಗೆ KRS ಡ್ಯಾಮಿನ ಬುನಾದಿ ಬಹಳ ತಾತ್ವಿಕವಾದಂಥ ಆಧ್ಯಾತ್ಮಿಕವಾದಂಥ ನೆಲೆಗಟ್ಟಿನಿಂದ ಕೂಡಿದೆಯೋ, ಅದೇ ರೀತಿ KRS ಪಕ್ಷದ ತಳಹದಿ ಕೂಡ ಅಷ್ಟೇ ದೊಡ್ಡದಾದಂಥ ತಾತ್ವಿಕವಾದಂಥ ನ್ಯಾಯಯುತವಾದಂಥ ಸತ್ವಯುತವಾದಂಥ ಜನಗಳು ಸೇರ್ತಾ ಇದ್ದಾರೆ, ತಳಹದಿ ಬೆಲೆ ನಿಂತಿದೆ. ಹಾಗಾಗಿ ಇನ್ನೊಂದು, ನಮ್ಮ ಎಲ್ಲ ಸ್ನೇಹಿತರುಗಳು, ನಾನು ರಾತ್ರಿ ಇಲ್ಲೆಲ್ಲ ಸೇರೋಣ ಅಂತ ಹೇಳಿದ ಕಾರಣಕ್ಕೆ ಮೈಸೂರಿನಿಂದ ವಿಜಯ್ ಕುಮಾರ್ ಅವರು, ನಾಗರಾಜು, ಗಿರಿಯಾಪಟ್ಟಣದ ಅಧ್ಯಕ್ಷರಾಗಿರುವಂಥ ಅಜಿತ್ತು, ಮಾಸ ಪ್ರವೀಣ್ ಅವರು, ಪಾಂಡುಪುರದಿಂದ ವಿಶ್ವನಾಥ್, ಯೋಗೇಶು, ನಮ್ಮ ನಾಗಮಂಗಲದಿಂದ ನಾಗರಾಜನವರು, ರಮೇಶ್ ಅಣ್ಣವರು, ನಮ್ಮ ನಾರಾಯಣನವರು, ನಮ್ಮ ಅಧ್ಯಕ್ಷ ಅವರು, ಆಮೇಲೆ ಕಡಲೇನಣ್ಣ ಅವ್ರಿಗೇನಾದ್ರು ಸ್ವಲ್ಪ ಇನ್ನೂ ನಮ್ಮ ರೈತ ಘಟಕದ ಅಧ್ಯಕ್ಷ ಆಗಿರುವಂಥ ಸಿದ್ಲಿಂಗಯ್ಯನವರು, ಶಂಕರ ಪಾಂಡುಪುರದಿಂದ ಹಿರೇಮರಳಿಯವರು ಅಲ್ವಾ, ಆಮೇಲೆ ನಮ್ಮ ಅಧ್ಯಕ್ಷ ಆಗಿರುವಂಥ ರಮೇಶ್ ಗೌಡರು, ಬರವಾ ಏನೋ ನಿಮ್ಮ ಹೆಸರು? ರೂಪಾ ಸುರೇಶ್ ಅವರು, ಸುರೇಶ್ ಪಾಂಡುಪುರ. ಆಮೇಲೆ ನಮ್ಮ ನಂಜನಗೂಡಿಂದ ನಮ್ಮ ಮಾದೇವಪ್ಪ ಅವರು, ಹಾಗೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್, ಎಲ್ಲರೂ ನಾವು ಒಂದಷ್ಟು ಜನ ಸೇರ್ಕೊಂಡು ಮೇಲೆ ಇನ್ನೊಂದಷ್ಟು ಜನ ಬರ್ತಾಯಿದ್ರು. ಆಮೇಲೆ ಮಧ್ಯದಲ್ಲೇ ನಾನು ಇನ್ನೊಂದು ಮಾಹಿತಿಯನ್ನು ನಾನು ನೋಡಿದೆ. 1 ದಿನದ ಮಟ್ಟಿಗೆ ಬ್ಲಾಸ್ಟನ್ನು ನಿಲ್ಲಿಸಿದ್ದಾರೆ ಅಂತ ಅನ್ನೋಂಥದ್ದು ಗೊತ್ತಾಯಿತು. ಆಮೇಲೆ ನಾವು ಇಷ್ಟೇ ಜನ ಸಾಕು, ಜಿಲ್ಲಾಧಿಕಾರಿಗಳನ್ನು ಕೇಳೋಣ,
ಇನ್ನೂ ದೊಡ್ಡದಾಗಿ ಹೋರಾಟವನ್ನ ರೂಪಿಸಬೇಕು ಅಂತ ಅಂದ್ರೆ ರೂಪಿಸೋಣ. ಇಲ್ಲೇ ಕೂರೋಣ. KRSಗೋಸ್ಕರ ರಾತ್ರಿ ಧರಣಿ ಮಾಡ್ತೀವಿ, ರಾತ್ರಿ ಧರಣಿ ಮಾಡ್ತೀವಿ. ಬೇಕು ಅಂದ್ರೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಾವು ಯಾವುದಕ್ಕೂ ಎದುರಲ್ಲ. ಹಾಗಾಗಿ ಬೇರೆ ವಿಚಾರಗಳು ನಮ್ಮ ಮೇಲೆ ಆಗುವಂತ ಹಲ್ಲೆ, ದೌರ್ಜನ್ಯ ಇತ್ಯಾದಿಗಳನ್ನ ಭಗವಂತನ ಬಿಡ್ತೀವಿ, ಹೋಗ್ತೀವಿ. ಆದ್ರೆ KRS ಡ್ಯಾಮಿನ ವಿಚಾರಕ್ಕೆ ಬಂದರೆ ಅದು ಈ ಕರ್ನಾಟಕ ರಾಜ್ಯದ ಅಸ್ಮಿತೆ, ಗೌರವ, ಹೆಮ್ಮೆ ಮತ್ತೆ ಈ 4 ಜಿಲ್ಲೆಗಳ ಜೀವನಾಡಿ ತಾಯಿ ಕಾವೇರಿ ತಾಯಿ. ಹಾಗಾಗಿ ಅದು ಬಹುಶಃ ನೀವ್ಯಾರು ಇದರ ಹಿಂದೆ ಇರುವಂತಹವ್ರು ಯಾರು ನಿರೀಕ್ಷಿಸಿರದ ರೀತಿಯಲ್ಲಿ ಹೋರಾಟಗಳನ್ನು ನಮಗೆ ಕಟ್ಟುದು ಗೊತ್ತಿದೆ. ಜನ ಬರ್ತಾರೆ. ಇವತ್ತು KRS ಪಕ್ಷ ಯಾವ ವಿಚಾರಗಳನ್ನ ಮಾತಾಡ್ತಾ ಇದೆಯೋ ಅದರಲ್ಲಿ ಸತ್ಯ ಇದೆ ಅಂತ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಅಂತಹ ಸಾಹಸಕ್ಕೆ ಯಾರು ಕೈ ಹಾಕ್ಬೇಡಿ. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕೋಣ. ಭಗವಂತ ನಮಗೆ ಸಾಕಾಗೋಷ್ಟು. ಗಾಂಧೀಜಿಯವರು ಮಾತು ಹೇಳ್ತಾರೆ, ಮನುಷ್ಯ ಬದುಕೋದಕ್ಕೆ ಬೇಕಾಗಿರುವಷ್ಟನ್ನ ಈ ಪ್ರಕೃತಿ ಕೊಡಬಲ್ಲದು. ಆದರೆ ಆಸೆಯನ್ನು ಈಡೇರಿಸಬಲ್ಲದಂತೆ, ಆದರೆ ದುರಾಸೆಯನ್ನಲ್ಲ. ದಯವಿಟ್ಟು ದುರಾಸೆ ಬೇಡ. ಎಲ್ಲರೂ ಹಂಚಿಕೊಂಡು ತಿಂದರೆ ಇನ್ನೂ ನಾವೆಷ್ಟು ಜನ ಇದ್ದೀವೋ, 7 ಕೋಟಿ ಜನ ಇದ್ದೀವಲ್ಲ, ಇನ್ನೂ 70 ಕೋಟಿ ಜನಕ್ಕೆ ದುಡಿದು ಇಲ್ಲೇ ಉತ್ಪಾದಿಸಿ ಹಾಕ್ಬೋದಾಗಿರುವಷ್ಟು ಸಂಪನ್ಮೂಲವನ್ನ ಈ ಕನ್ನಡ ಮಾತೆ, ಕನ್ನಡ ಭುವನೇಶ್ವರಿ ಹೊಂದಿದ್ದಾಳೆ. ಹಾಗಾಗಿ ಆತಂಕ ಬೇಡ. 100 ತಲೆಮಾರಿಗೆ ಇಡ್ತೀವಿ ಅಂತ ಅನ್ನುವಂಥದ್ದೆಲ್ಲ ಬೇಡ. ಮಾಡೋಣ. ಕಾಯ್ದಕ್ಕೆ ಅವರೆಲ್ಲ ಇದ್ದಾರೆ, ನಾವು ಮಾಡೋಣ ಅಂತ ಕೇಳ್ಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಲಂಚಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಗೋಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಮುಂದಿನ ಮುಖ್ಯಮಂತ್ರಿ ರವಿಕೃಷ್ಣ ರೆಡ್ಡಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಕನ್ನಡ ಭುವನೇಶ್ವರಿಗೆ, ಕಾವೇರಿ ಮಾತೆಗೆ ನಮಸ್ಕಾರ.